ತಮಗೆ ಗೊತ್ತಿದೆ ಭತ್ತದ ತಳಿ ತುಂಬ ತೊಂದರೆಯಲ್ಲಿತ್ತು. ಈಗ MF4 ನಾನು 95ಕ್ಕೆ ಈ ಜಿಲ್ಲೆಗೆ ಬಂದವ. ಆ ಟೈಮಲ್ಲಿ ನಾನು 4-5 kg ಎಲ್ಲರೂ ಬೀಜ ಇಟ್ಕೊಂಡು ಹೋದ್ರು. ನಮ್ಮ ಒಂದು ವಿಸ್ತರಣಾ ಮಾರ್ಗದರ್ಶಿ ಅಂತ ಒಂದು ಪೋಸ್ಟ್ ಇತ್ತು, ಎಕ್ಸ್ಟೆನ್ಷನ್ ಗೈಡ್ ಅಂತ. ಸೊ ಅವರು ಬೀಜ ತೊಗೊಂಡೋಗುವಾಗ ಕೆಲವರು 2-3 kg ತೊಗೊಂಡೋಗಿದ್ರು. ಒಂದು ಟ್ರಯಲ್ ಮಾಡಲಿಕ್ಕೆ ಅಂತೇಳಿ ಕೊಟ್ಟರು, ಎಲ್ಲರಿಗೂ ಕೊಟ್ಟರು. ಬಟ್ ನಾನು 50 kg ತಂದೆ. 50 kg ತಂದು ಕೆಲವರಿಗೆ 1.5-2 kg ಈ ಥರ ಸುಮಾರು ಜನಕ್ಕೆ ಕೊಟ್ಟೆನು. ತಗೊಳ್ಳುವಾಗ ಎಲ್ಲರೂ ಕೂಡ ಹಿಂದೆ ಮುಂದೆ ನೋಡಿದೆ, ಇದು ಬೇಡ ಇದು ಬೇಡ ಇದು ಬೇಡ ಅಂತ ಹೇಳಿದ್ರು. ಬಟ್ ಯಾವ್ಯಾರು ನೆಟ್ಟಿದಾರೋ ಅವೆಲ್ಲವೂ ಕೂಡ ಬೀಜಕ್ಕೆ ಹೋಯ್ತು. ಎಷ್ಟು ಚೆನ್ನಾಗಿ ಬೆಳೆ ಬಂತಂದರೆ, ಇದು ಯಾವ ಬೆಳೆ ಮಾರ, ಇದು ಎಲ್ಲಿತ್ತು ಮಾರ, ಇದು ಕೆಂಪು ಅಕ್ಕಿಯ ಬಿಳಿ ಅಕ್ಕಿಯ ಅಂತೇಳಿ ಎಲ್ಲ. ಯಾಕಂದರೆ ತೆನೆ ಬರೋತ್ತಿಗೆ ಸ್ವಲ್ಪ ಕಪ್ಪು ಕಾಣ್ತಿತ್ತಲ್ಲ, ಆನಂತರ ಮಾಗಿದ ಮೇಲೆ ಗೋಲ್ಡನ್ ಎಲ್ಲೋ ಬರುತ್ತೆ. ಸೊ ಇದನ್ನೆಲ್ಲ ನೋಡಿ ತುಂಬ ಆಶ್ಚರ್ಯಪಟ್ಟರು. ಇವತ್ತಿನ ದಿವಸ ಹೇಳ್ಬೇಕಂದ್ರೆ ಆ ಒಂದು ಶ್ರಮ ನಾವು ಒಬ್ಬನೇ ಅಲ್ಲ, ವಿಜ್ಞಾನಿಗಳು ಮಾಡಿದ್ದಾರೆ ನಿಜವಾಗ್ಲೂ. ಮಲ್ಲೇಶಪ್ಪ ಇರ್ಬೋದು, ಪರಮೇಶ್ವರ್ ಸರ್ ಇರ್ಬೋದು, ಅಥವಾ ನಮ್ಮ ಆಗಿನ ADR ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಇರ್ಬೋದು. ಅನೇಕ ತಳಿ ತಜ್ಞರ ಒಂದು ಪಾಲಿದೆ. ಸೊ ಅದನ್ನು ನಾವು ವಿಸ್ತರಣೆ ಮಾಡಿದ್ವಿ, ಸರಿಯಾಗಿ ಮುಟ್ಟಿಸಿದ ರೈತರಿಗೆ. ಈಗ ಮುಟ್ಟಿಸಿದ್ರ ಒಂದು ಪರಿಣಾಮವಾಗಿ ಇವತ್ತಿನ ದಿವಸ ಜಿಲ್ಲೆಯಾದ್ಯಂತ 2 ಅವಳಿ ಜಿಲ್ಲೆಗಳಲ್ಲಿ 85-90% MF4 ಇದೆ. ಸೊ ಅದೊಂದು ಖ್ಯಾತಿ ಎಲ್ಲ ಇಲಾಖೆಗಳಿಗೂ ಸೇರ್ತದೆ. ಯಾಕಂದರೆ ಅವರು ಕೂಡ ಪ್ರಾಮಾಣಿಕತ ಭತ್ತದ ಬೀಜನೆ ಮಾಡಿ ಒಂದು ಸಬ್ಸಿಡಿಯಲ್ಲಿ ಕೊಟ್ಟರು. ಈ ಥರದ ಎಲ್ಲ ಒಂದು ಕಾರ್ಯಕ್ರಮಗಳಿಂದಾಗಿ ಭತ್ತ ಚೆನ್ನಾಗಿ ಬಂತು. ಆನಂತರ ಈಗ ಕುಂಠಿತ ಆಗ್ತಾ ಇದೆ, MF4 ಬೆಳೆ ಕುಂಠಿತ ಆಗ್ತಾ ಇದೆ ಅಂತಕ್ಕಂಥದ್ದು ಒಂದು ಇದಿದೆ. ಅದ್ರ ಜೊತೆಗೆ ಸಬ್ಸಿಡಿ ಚೈನಲ್ಲಿ ಅದು MF4 ಬರುವುದಿಲ್ಲ. ಅದಕ್ಕೋಸ್ಕರ ನಾವು ಹೊಸ ತಳಿಗಳ ಅನ್ವೇಷಣೆಯಲ್ಲಿ ಮುಂದೂಡಿದ್ವಿ. ಆಗ ಕಂಡಿರ್ತಕ್ಕಂಥದ್ದೇ ನಮಗೆ ಸಹ್ಯಾದ್ರಿ ಬ್ರಹ್ಮ, ಸಹ್ಯಾದ್ರಿ ಪಂಚಮುಖಿ, ಸಹ್ಯಾದ್ರಿ ಕೆಂಪು ಮುಕ್ತಿ, ಮೈತ್ರು ಸಹ್ಯಾದ್ರಿ ಸಪ್ತಮಿ. ಈ ಥರದ ಹೊಸ ತಳಿಗಳನ್ನು ನಾವು ಅಭಿವೃದ್ಧಿ ಮಾಡಿ ಕಾಲಕ್ಕೆ ಮತ್ತು ಸನ್ನಿವೇಶಕ್ಕೆ ತಕ್ಕಾಗೆ ನಾವು ಬಿಡುಗಡೆ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷ. ಹಾಗೆ ಬ್ರೀಡರಾಗಿ ನಮ್ಮ ತಳಿ ತಜ್ಞರಾಗಿರ್ತಕ್ಕಂಥ ಶ್ರೀದೇವಿ ಜಕ್ಕೇರಳ ಅವರು ಕೂಡ ಒಳ್ಳೆ ಕೆಲಸ ಮಾಡಿ ಒಳ್ಳೆಯ ತಳಿಗಳನ್ನು ತಂದಿದ್ದಾರೆ. ಖಂಡಿತವಾಗ್ಲೂ ಅಭಿನಂದನೆ ಹೇಳ್ತೀನಿ ಈ ಸಂದರ್ಭದಲ್ಲಿ. ಅದೇ ಜೊತೆಗೆ ಬಿಳಿ ಅಕ್ಕಿನ ಕೂಡ ಒಂದು ಡಿಮ್ಯಾಂಡ್ ಇಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ಒಂದು ಗಮನ ಹರಿಸ್ಬೇಕು. ಯಾಕಂದರೆ ರೈತರ ಬೇಡಿಕೆಯನ್ನು ಈಡೇರಿಸೋದೇ ನಮ್ಮ ಕರ್ತವ್ಯ. ಸೊ ಈಗ ಒಂದು ಬೇಡಿಕೆ ಬಂತಂದರೆ ಅದನ್ನ ತೊಗೊಳ್ಬೇಕು. ಅದು ಕೆಲವ್ರಿಗೆ ಇಷ್ಟ ಆಗ್ಬೋದು, ಎಲ್ರಿಗೂ ಆಗದಿದ್ರು ಸ್ವಲ್ಪ ಜನಕ್ಕಾದ್ರೂ ನಾವು ಅದನ್ನ ತಲುಪಿಸೋಣ.